ಅಯೋಧ್ಯೆಯಲ್ಲಿ ಬೇರೆ ಬೇರೆ ಕಾರಣದಿಂದ ನಾವು ಸೋತಿದ್ದೇವೆ. ಕಾಂಗ್ರೆಸ್ ಪಾರ್ಟಿ ಪರಜೀವಿ ಪಾರ್ಟಿ ಇದೆ. ಎಲ್ಲೆಲ್ಲಿ ಅವರು ನೇರವಾಗಿ ಸ್ಪರ್ಧೆ ಮಾಡಿದ್ದಾರೆ. ಏನಾಗಿದೆ ಅವ್ರ ಸ್ಥಿತಿ? ಕರ್ನಾಟಕದಲ್ಲಿ 123ಕ್ಕೂ ಹೆಚ್ಚು ಸೀಟುಗಳಲ್ಲಿ ಮೊನ್ನೆ ನಾವು BJPಯವರು ಮುಂದಿದ್ದೇವೆ. ಆನಂತರ ಗುಜರಾತ್ದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ? ಮಧ್ಯಪ್ರದೇಶದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ? ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಅಂಗಿ ಹಿಡ್ಕೊಂಡು ಹೋಗಿ ಈ ಚುಕ್ಕುಬುಕ್ಕು ರೈಲು ಆಡೋದು ಹುಡುಗರು ಅಂಗಿ ಹಿಡ್ಕೋತಾರೆ. ಹಿಂದೆ ಈಗ ಆಡೋದು ಕಮ್ಮಿ ಆಗಿದೆ. ಅದು ನಾವೆಲ್ಲ ಶಾಲೆಯಾಗಿದ್ದಾಗ ಆಡ್ತಿದ್ವಿ ನಾವು. ಹಂಗೆ ಅಖಿಲೇಶ್ ಯಾದವನ ಅಂಗಿ ತುದಿ ಹಿಡ್ಕೊಂಡು ಒಂದು 8 ಸೀಟ್ ಗೆದ್ಮೇಲೆ ಅಯೋಧ್ಯೆಯಲ್ಲಿ ನಾವು ಗೆಲ್ಸಿವಿ. ಅಯೋಧ್ಯೆಯಲ್ಲಿ ನೀವು ಅಯೋಧ್ಯೆ ಇರ್ಬೋದು, ಇನ್ನು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಎಷ್ಟು ಬಂದಿದೆ? 33 ಬಂದಿದೆ. ನಿಮ್ಮಂಗೆ ರೂಟೌಟ್ ಎಲ್ಲಿಯೂ ಆಗಿಲ್ಲ ನಾವು. ಮತ್ತು ನಿಮ್ಮ ಇಡೀ ಇಂಡಿ ಘಟಬಂಧನ ಸೇರಿ ನೀವು 230, ನಾವು 240. ಹಾಗಾಗಿ ಟೆಂಪರರಿ ಅಯೋಧ್ಯೆಯಲ್ಲಿ ನಮಗೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ಅಭ್ಯರ್ಥಿ ಸೋತಿರ್ಬೋದು. ಆದರೆ ಮುಂದೆ ಬರೋ ಉತ್ತರ ಪ್ರದೇಶದಲ್ಲಿ ಸರ್ಕಾರ ನಮ್ಮದೇ ಬರ್ತದೆ. ಮತ್ತು ಗುಜರಾತ್ದಲ್ಲಿ ಇನ್ನೂ ದೂರಿದೆ. ನೀವು ಹಗಲು ಗಣಸು ಕಾಣ್ರಿ, ಕಾಂಗ್ರೆಸ್ಸು ಬೇರೆದವರ ಮೇಲೆ ಅವಲಂಬಿತವಾಗುವುದನ್ನು ಬಿಟ್ಟು ಕೇವಲ 3 ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ತೆಲಂಗಾಣದಲ್ಲಿ ಗೆದ್ದರು. ಇವತ್ತೆಷ್ಟಿದೆ ತೆಲಂಗಾಣದಲ್ಲಿ ನಿಮ್ಮ ಸ್ಥಿತಿ? ಅರ್ಧಕ್ಕಿಂತ ಹೆಚ್ಚು ನಾವು ಸೀಟ್ ಗೆದ್ದಿದ್ದೀವಿ. ನಿಮ್ಮ ಸ್ಥಿತಿ ಏನಿದೆ ತೆಲಂಗಾಣದಲ್ಲಿ? ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ಭಾಳ ಅಹಂಕಾರವನ್ನು ತೋರಿಸಿ ಭಾಷಣ ಮಾಡೋದು ಬಂದ್ ಮಾಡಲಿ ರಾಹುಲ್ ಗಾಂಧಿ. ನಕಲಿ ರೈಲು ಪೈಲಟ್ ಜೊತೆ ಮಾತುಕತೆ ಮಾಡಿದ್ರು, ಇವಾಗ